ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹುಬ್ಳೀಸ್ MGR ಕಿಚನ್ಗೆ ಸ್ವಾಗತ. ನಾವಿವತ್ತು ನಿಮಗೆ ಕಷಾಯ ಪೌಡ್ರನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತೀವಿ. ಅದಕ್ಕೆ ಬೇಕಾಗುವಂಥ ಐಟಮ್ಸ್ ನೋಡೋಣ. ಈಗ ಇಲ್ಲಿ ನಾವು ಧನಿಯಾ ತೊಗೊಂಡಿವಿ, ಕೊತ್ತಂಬರಿ ಕಾಳು ಅಥವಾ ಹವೀಜ ಏನಂತೀರ, ಇವನು 2 ಕಪ್ ತೊಗೊಂಡಿವಿ. 2 ಬೌಲು ಧನಿಯಾ ತೊಗೊಂಡಿವಿ. ಅದಕ್ಕೆ ಒಂದು 2 ಅರ್ಧ ಬಟ್ಲು ತೊಗೊಂಡು ನೀವು ಜೀರಿಗೆ, ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಜೀರಿಗೆ, ಬಡೆ ಸೊಪ್ಪು, ಆಮೇಲೆ ಮೆಣಸಿನಕಾಳು, ಇದು ಅಷ್ಟೇ ಒಂದು 2 ಸ್ಪೂನ್ ಹಾಕೊಳ್ಳೋದು. ಒಂದು 5 ಏಲಕ್ಕಿ, ಲವಂಗ, ಒಂದು 10 ರಿಂದ 12 ಲವಂಗ, 1 ಸ್ಪೂನ್ ಅಜ್ವಾನ, ಆಮೇಲೆ ಅರ್ಶಿಣ ಬೇರನ್ನ ಈ ರೀತಿ ಸಣ್ಣದಾಗಿ ಕೊಟ್ಟಿಟ್ಕೊಂಡು ನಾವು. ಅರ್ಶಿಣ ಬೇರೆ ಇದ್ದರೆ ಈ ರೀತಿ ಕುಟ್ಟಿ ತೊಗೊರಿ, ಇಲ್ಲಾಂದರೆ ಅರ್ಶಿಣ ಪುಡಿ ಹಾಕೋಬೋದು 1 ಸ್ಪೂನ್ ನೀವು. ಆಮೇಲೆ 1 ಸ್ಪೂನ್ ಮೆಂತೆ, ಆಮೇಲೆ ಒಂದು 2 ಕೊಂಬು ಒಣ ಶುಂಠಿ ಬೇರು. ಇಲ್ಲಿ ನಾವು 9 ಐಟಮ್ಗಳನ್ನ ಯೂಸ್ ಮಾಡಾಕತ್ತೀವಿ. ಈ 9 ಐಟಮ್ನಿಂದ ನಾವು ಈಗ ಕಷಾಯ ಪೌಡ್ರನ್ನ ರೆಡಿ ಮಾಡ್ತೀವಿ. ಇದರೊಳಗೆ ನಮಗೆ ದೇಹಕ್ಕೆ ಉಷ್ಣ ಆಗುವಂಥ ಹೋದವು, ಹಾಗಂತ ಭಾಳ ಉಷ್ಣ ಆಗಬಾರ್ದು ಅನ್ನೋಕೆ ಕೆಲವು ದೇಹಕ್ಕೆ ತಂಪು ಕೊಡುವಂಥ ಕೆಲವೊಂದು ಐಟಮ್ಗಳನ್ನ ಹಾಕ್ಕೊಂಡಿವಿ. ಇಲ್ಲಿ ಜೀರಿಗೆ, ಬಡೆ ಸೊಪ್ಪು, ಮೆಂತೆ ಇವೆಲ್ಲ ನಮ್ಮ ದೇಹಕ್ಕೆ ತಂಪು ಮಾಡಿಸ್ಕೊಡ್ತಾವೆ ಸ್ವಲ್ಪ. ಆಮೇಲೆ ಇದು ಮೆಣಸು, ಲವಂಗ, ಅಜ್ವಾನ, ಶುಂಠಿ, ಅರಿಶಿನ ಇವೆಲ್ಲ ನಮ್ಗೆ ಹೀಟಿಗೆ ಅನುಕೂಲ ಆಕತಿ. ಈ ಚಳಿಗಾಲ ಬಂತಲ್ಲ, ಚಳಿಗಾಲ ಮತ್ತು ಮಳೆಗಾಲದಾಗ ಈ ರೀತಿ ಕಷಾಯನ ಮಾಡಿಕೊಂಡು ಕುಡಿದ್ರೆ ಭಾರಿ ಬೆಸ್ಟ್ ಅನಿಸುತ್ತೆ ಇದು. ಆಮೇಲೆ ಇದನ್ನ ಎಷ್ಟು ಈಸಿ ಪ್ರೊಸೆಸ್ ಅಂದ್ರೆ, ಇಲ್ಲಿ ಯಾವುದೂ ಐಟಮ್ನು ನಾವು ಹುರಿಯೋಂಗಿಲ್ಲ, ಎಲ್ಲನೂ ಹಸಿದನ್ನು ಮಿಕ್ಸಿ ಮಾಡ್ಕೊಳ್ಳೋದು. ಈಗ ನಾವು ಅದನ್ನು ಹೆಂಗೆ ಮಿಕ್ಸಿ ಹಾಕೊಳ್ಳೋದನ್ನು ತೋರಿಸ್ತೀವಿ. ಫಸ್ಟು ಈಗ 2 ಬೌಲ್, ದೊಡ್ಡ ಬೌಲಲ್ಲೇ 2 ಬೌಲು ನಾವು ಧನಿಯಾ ತೊಗೊಂಡಿವಿ, ಕೊತ್ತಂಬರಿ ಕಾಳು, ಇಲ್ಲಿ ಜೀರಿಗೆ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ತೊಗೊರಿ ಜೀರಿಗೆ, ಸೇಮ್ ಅದ ಕ್ವಾಂಟಿಟಿ ಒಳಗೆ ಬಡೆ ಸೊಪ್ಪು, ಆಮೇಲೆ ಮೆಣಸಿನಕಾಳು ಒಂದು 2 ದೊಡ್ಡ ಸ್ಪೂನ್ಲೆ 2 ಸ್ಪೂನು ಮೆಣಸಿನಕಾಳು, 1 ಸ್ಪೂನು ಮೆಂತೆ, ಆಮೇಲೆ ಅರಿಶಿಣದ ಬೇರು, ಇಲ್ಲಾಂದರೆ ಅರಿಶಿಣ ಪುಡಿ ಹಾಕೋಬೋದು 1 ಸ್ಪೂನು. ಆಮೇಲೆ 2 ದೊಡ್ಡದು ಪೀಸು ನಾವು ಒಣ ಶುಂಠಿ ತೊಗೊಂಡು, ಬೇರು ಬರ್ತಾವಲ್ಲ 2 ಬೇರು ತೊಗೊಂಡು ಅದನ್ನೂ ಕೂಡ ಈ ರೀತಿ ಜಜ್ಜಿ ಸಣ್ಣದಾಗಿ ಇಟ್ಕೊಂಡಿವಿ. 1 ಸ್ಪೂನು ಅಜ್ವಾನ, ಸ್ವಲ್ಪ ಹಾಕೋರಿ ಅಜ್ವಾನ 1 ಸ್ಪೂನು. ಆಮೇಲೆ ಏಲಕ್ಕಿ ಒಂದು 5, ಲವಂಗ ಒಂದು 10-12 ಪೀಸು. ಇಲ್ಲಿ ಅಜ್ವಾನ, ಬಡೆ ಸೊಪ್ಪು ಇವನ್ನೆಲ್ಲ ಹಾಕೋದ್ರಿಂದ ಅಜ್ಜಿನ ಕೂಡ ಇದರಿಂದ ಕಮ್ಮಿ ಆಕತಿ. ಇದು ಬರೀ ನಾವು ಕಫ, ಕೆಮ್ಮು, ನೆಗಡಿ ಬಂದಾಗ ಕುಡಿಬೇಕಂತಿಲ್ಲ. ಡೈಲಿ 1 ಟೈಮ್ ನಾವು ಚಹಾ ಅಥವಾ ಕಾಫಿ ಏನು ಬೆಳಗ್ಗೆ ಸಾಯಂಕಾಲ ಕುಡಿತೀವಲ್ಲ, ಅದರೊಳಗೆ 1 ಟೈಮ್ ಅದನ್ನು ಸ್ಕಿಪ್ ಮಾಡಿ ಇದನ್ನು ಹಾಕೊಂಡು ಕುಡಿದ್ರೆ ಹೆಲ್ತಿಗೆ ಭಾಳ ಚಲೋ ಇದೆ. ಯಾವುದನ್ನೂ ಹುರಿಯೋಂಗಿಲ್ಲ, ಎಲ್ಲನೂ ಹಸಿದನ್ನ ಈ ರೀತಿ ಪೌಡ್ರ್ ಮಾಡ್ಕೊಳ್ಳೋದು. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳೋದು. ಈಗ ಕಷಾಯ ಪೌಡ್ರ್ ರೆಡಿ ಆಗೈತಿ. ಈ ರೀತಿ ಎಲ್ಲನೂ ಮಿಕ್ಸಿ ಹಾಕ್ಕೊಂಡು ಈ ರೀತಿ ಪೌಡ್ರ್ ಮಾಡ್ಕೋಬೇಕು. ಆಮೇಲೆ ಇದು ಫುಲ್ ನೈಸ್ ಹಂಗೆ ಪುಡಿಯಾಗಿ ಬರ್ತದೆ ಅಂತಲ್ಲ, ಸ್ವಲ್ಪ ಈ ರೀತಿ ಉರುಟಾಗಿ ಬರ್ತೈತಿ. ಯಾಕಂದ್ರೆ ಅದು ಹವೀಜದೆಲ್ಲ ನಾವು ಧನಿಯಾನ ಹಂಗೆ ಡೈರೆಕ್ಟ್ ಹಾಕ್ಕೊಂಡಿರ್ತೀವಲ್ಲ, ಹುರಿದಿರಂಗಿಲ್ಲಲ್ಲ, ಹೀಗಾಗಿ ಸ್ವಲ್ಪ ಇದು ಈ ರೀತಿ ಬರ್ತೈತಿ. ಆದರೆ ಕುದಿಸಿದ ಮೇಲೆ ಮಾತ್ರ ಮಂದಗೆ ರಸ ಕೊಡ್ತೈತಿ ಇದು. ಈ ರೀತಿಯಾಗಿ ನೀವು ಎಲ್ಲನೂ ಸೇರಿಸಿ ಪೌಡ್ರ್ ಮಾಡಿ ಇಟ್ಕೋಬೋದು. ಈ ರೀತಿ ಮಾಡಿಟ್ರೆ ನಾವು ತಿಂಗಳಾನುಗಂಟಲೆ ನಾವು ಈ ಕಷಾಯ ಪೌಡ್ರನ್ನ ಯೂಸ್ ಮಾಡ್ಬೋದು. ಅಥವಾ ಫ್ರೆಶ್ ಹಂಗೆ ಬೇಕಂದ್ರೆ 15 ಡೇಸಿಗೆ ಒಂದ್ಸಲ, ಈಗ ನಾವೇನು ಹೇಳಿವಲ್ಲ ಅದು ಅಳತಿ, ಅದನ್ನು ಅರ್ಧ ಅಳತಿ ಮಾಡಿಟ್ಕೊಂಡ್ರೆ ನೀವು 15 ಡೇಸಿಗೆ ಒಂದ್ಸಲ ಇದನ್ನು ಮಾಡ್ಕೋಬೋದು. ಆಮೇಲೆ ನಾವು ಇದರ ಬಳಸಿದಂಥ 9 ಐಟಮ್ಗಳು ಒಂದಲ್ಲ ಒಂದು ರೀತಿ ನಮ್ಮ ದೇಹಕ್ಕೆ ಉಪಯೋಗದಾವು. ಅದಕ್ಕೋಸ್ಕರ ಇದಕ್ಕೆ ನಾವು ನವರತ್ನದ ಕಷಾಯ ಪೌಡ್ರ್ ಅಂತ ಕರಿಬೋದು. ಹಾಗಂದ್ರೆ ಈ ಕಷಾಯನ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಈಗ ಒಂದು ಪಾತ್ರೆ ಒಳಗೆ ಇಲ್ಲಿ ನಾನು 2 ಕಪ್ಪಿಂದ ಕಷಾಯ ಮಾಡಾಕತ್ತೇನೆ. ಈಗ ಅದಕ್ಕೆ ನಾನಿಲ್ಲಿ 1 ಕಪ್ ಹಾಲು, ಆಮೇಲೆ 1 ಕಪ್ ನೀರು ಹಾಕ್ಕೊಳತ್ತೇನೆ ಕಷಾಯಕ್ಕೆ. ಇಲ್ಲ ನೀವು ಹಾಲೊಳಗೆ ಬೇಕಾದ್ರೆ ಹಾಲೊಳಗೂ ಮಾಡ್ಕೋಬೋದು, ಇಲ್ಲ ಅರ್ಧ ಹಾಲು ಅರ್ಧ ನೀರು ಹಾಕಿ ಮಾಡ್ಕೋಬೋದು. ಈಗ ಇಲ್ಲಿ 1 ಕಪ್ ಹಾಲು 1 ಕಪ್ ನೀರು ಹಾಕೀನಿ. ಇದಕ್ಕೀಗ ನಾನು 2 ಸ್ಪೂನು ಕಷಾಯ ಪೌಡ್ರ್ ಹಾಕೋತೀನಿ. ಟೇಬಲ್ ಸ್ಪೂನ್ಲೆ ತುಂಬಂಗೆ ಈ ರೀತಿ 2 ಸ್ಪೂನು ಕಷಾಯ ಪೌಡ್ರ್. ಫಸ್ಟ್ ಇದು ಕಷಾಯ ಪೌಡ್ರ್ ಅಷ್ಟೇ ಹಾಕ್ಕೊಂಡು ಚೆಂದಂಗೆ ಕುದಿಸ್ಕೋಬೇಕು. ಇದನ್ನು ಇದು ಕುದ್ದು ಕಲರ್ ಚೇಂಜ್ ಆಗತ್ತೆ, ಲೈಟ್ ಯೆಲ್ಲೋಯಿಶ್ ಕಲರ್ ಬರ್ತದೆ. ಆಮೇಲೆ ನೀವು ಬೇಕಾದರೆ ಇದಕ್ಕೆ ಸಕ್ಕರೆ ಹಾಕ್ಕೊಂಡು ಕುಡಿಯೋದ್ರಿಂದ ಈಗ ಆಮೇಲೆ ಕುದ್ದ ಮೇಲೆ ನೀವು ಇದಕ್ಕೆ ಸಕ್ಕರೆ ಹಾಕ್ಕೊಂಡು ಕುದಿಸಿ ಸೋಸ್ಕೋಬೋದು. ಇಲ್ಲ ಬೆಲ್ಲ ಹಾಕೋತಿದ್ರೆ ಇನ್ನು ಚೆಂದಂಗೆ ಕುದಿಸಿ ಕೆಳಗೆ ಇಳಿಸಿ ಬೆಲ್ಲ ಹಾಕಿ ಕೈಯಾಡಿಸಿ 1 ಸ್ಪೂನ್ಲೆ ಕೈಯಾಡಿಸಿ ಸೋಸ್ಕೊಂಡು ಕುಡಿಬೋದು. ಈ ನಾರ್ಮಲಿ ನಾವು ಚಹಾ ಕಾಫಿ ಏನು ಕುಡಿತೀವಲ್ಲ ಬೆಳಗ್ಗೆ ಸಾಯಂಕಾಲ, ಆ ಟೈಮ್ನಾಗ ಅದು ಚಹಾ ಅಥವಾ ಕಾಫಿನ ಯಾವುದೋ ಒಂದು ಸ್ಕಿಪ್ ಮಾಡಿ ಕಷಾಯ ಕುಡಿದಿತ್ತಂದ್ರೆ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ಟೇಸ್ಟ್ ಅನಿಸುತ್ತೆ. ಅಥವಾ ಹಾಲೊಳಗಾರ ಮಾಡ್ಕೊಬೋದು. ಇಲ್ಲ ನೆಗಡಿ ಮತ್ತು ಕೆಮ್ಮು ಬಂದಾಗ ಹಾಲು ಹಾಕೋಬೇಡ್ರಿ, ಪ್ಯೂರ್ಲಿ ಬರೀ ನೀರು ಒಳಗನ್ನ ಈ ಕಷಾಯ ಪೌಡ್ರನ್ನ 2ರ ಬದಲಿ ಒಂದು 3 ಸ್ಪೂನ್ ಅಥವಾ 4 ಸ್ಪೂನ್ ಹೆಚ್ಚಿಗೆ ಅಂದ್ರೆ ಸ್ಟ್ರಾಂಗಾಗಿ ಬರಬೇಕಂದ್ರೆ 1 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಂಡು ಚೆಂದಂಗೆ ಬಾಳೋ ತನಕ 1 ಗ್ಲಾಸ್ ನೀರಿದ್ದು ಕುದ್ದು ಸ್ವಲ್ಪ ಕಡಿಮೆ ಆಗ್ಬೇಕು, ನೀರು ಅಷ್ಟು ಕುದಿಸ್ಕೊಂಡು ಆಮೇಲೆ ಅದಕ್ಕೆ ಬೆಲ್ಲ ಹಾಕ್ಕೊಂಡು ಕುಡಿಬೋದು.
ನೆಗಡಿ ಕೆಮ್ಮು ಕಫ ಬಂದಾಗಂತೂ ಈ ಕಷಾಯ ಗಂಟ್ಲಿಗೆ ಭಾಳ ಆರಾಮ ಅನಿಸ್ತದೆ. ಈಗ ನೋಡಿ 1-2 ನಿಮಿಷ ಕುದಿಸಿದ ತಕ್ಷಣ ಕಲರ್ ಎಷ್ಟು ಚೇಂಜ್ ಆಕತ್ತೆ. ಅದು ಯಾಕಂದ್ರೆ ಅರಿಶಿನ ಪುಡಿ ಹಾಕಿರ್ತೀವಲ್ಲ, ಲೈಟ್ ಯೆಲ್ಲೋಯಿಶ್ ಕಲರ್ ಬಿಡೋಕ್ಕೆ ಸ್ಟಾರ್ಟ್ ಆಕತ್ತದು. ಅರಿಶಿನ ಬೇರೆ ಅದರ ಪೌಡ್ರ್ನಾಗ ಇರ್ತೈತಲ್ಲ, ಅದೆಲ್ಲ ಕುದ್ದು ಕಲರ್ ಇಳಿತಿ ಬಿಡುತ್ತೆ. ಈಗ ನನಗೆ ಬೆಲ್ಲ ಹಾಕೊಂಡು ಮಾಡಾಕತ್ತೇನೆ. ಈಗ ಅದಕ್ಕೆ ಗ್ಯಾಸ್ ಆಫ್ ಮಾಡಿಕೊಂಡು ಈಗ ಮೇಲೆ ನಾನು ಬೆಲ್ಲದ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾನೆ. ಯಾಕಂದರೆ ಹಾಲು ಹಾಕಿರ್ತೇವಲ್ಲ ಒಂದ್ಸಲ ಒಡಿಬಾರ್ದು ಅನ್ನೋದಕ್ಕೆ ನಾನು ಗ್ಯಾಸ್ ಆಫ್ ಮಾಡಿ ಬೆಲ್ಲ ಕುಡಿಸ್ಕೊಳ್ತೇನೆ. ಇಲ್ಲ ಅಕಸ್ಮಾತ್ ನೀವು ಬೆಲ್ಲ ಹಾಕಿ ಕುದಿಸ್ಕೊಂಡ್ರೆ ಕೆಳಗೆ ಇಳಿಸಿ ಇದನ್ನು ಆಮೇಲೆ ಹಾಲು ಮಿಕ್ಸ್ ಮಾಡ್ಕೊಬೋದು, ಬಿಸಿ ಹಾಲು ಮಿಕ್ಸ್ ಮಾಡ್ಕೊಬೋದು. ಇಲ್ಲ ಸಕ್ಕರೆ ಹಾಕಿ ಮಾಡ್ಕೊಳ್ಳೋದ್ರಿಂದ ಇದ್ರೊಳಗೆ ಹಾಕಿ ಕುದಿಸ್ಕೊಂಡ್ಬಿಡ್ಬೋದು ನೀವು. ಆವಾಗ ಸ್ಮೆಲ್ಲು ಎಷ್ಟು ಮಸ್ತ್ ಬರ್ತದೆ ಇದು. ಈಗ ಬಿಸಿ ಬಿಸಿಯಾದಂತಹ ನವರತ್ನ ಕಷಾಯ ರೆಡಿಯಾಗೈತಿ. ಈ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.